ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಹಳೆ ವಿಡಿಯೋ ನೋಡಿಲ್ಲ ಅವ್ರೋಗಿ ನೋಡ್ಕೊಂಬನ್ನಿ. ಮೆನ್ ಆರ್ ಬ್ರೇವ್ ಅಲ್ವಾ? ಈ ಒಂದು ವಿಡಿಯೋ 2008ರಲ್ಲಿ ನಡೆದಿರ್ತಕ್ಕಂತಹ ಮುಂಬೈ ದಾಳಿಯಲ್ಲಿ ತನ್ನ ಪ್ರಾಣವನ್ನು ಅರ್ಪಿಸಿದಂತಹ NSG ಕಮಾಂಡೋ ಆದ ಮೇಜರ್ ಸಂದೀಪ್ ಉನ್ನಿಕೃಷ್ಣನ್ ಅವರ ಬಗ್ಗೆ ಈ ಒಂದು ವಿಡಿಯೋ. ಹೋಪ್ ಗೈಸ್, ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಹೊಸದಾಗಿ ನೋಡ್ತಿದ್ದೀರೋ ಅವರು ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಮೇಜರ್ ಸಂದೀಪ್ ಉನ್ನಿಕೃಷ್ಣನ್ ಬೆಂಗಳೂರಿನಲ್ಲಿ ನೆಲೆಸಿರುವ ಮಲಯಾಳಿ ಕುಟುಂಬದಿಂದ ಬಂದವರು. ಅವರು ಕೇರಳದ ಕೋಜಿಕೋಡ್ನಿಂದ ತೆರಳಿದ್ದರು. ಅವರು ನಿವೃತ್ತ ಇಸ್ರೋ ಅಧಿಕಾರಿಯಾದ ಕೆ ಉನ್ನಿಕೃಷ್ಣನ್ ಮತ್ತು ಧನಲಕ್ಷ್ಮಿ ಉನ್ನಿಕೃಷ್ಣನ್ ರವರ ಏಕೈಕ ಪುತ್ರ. ಮೇಜರ್ ಉನ್ನಿಕೃಷ್ಣನ್ ದಿ ಫ್ರಾಂಕ್ ಆಂಥೋನಿ ಪಬ್ಲಿಕ್ ಸ್ಕೂಲ್, ಬೆಂಗಳೂರಿನಲ್ಲಿ 1995ರಲ್ಲಿ ISC ಸೈನ್ಸ್ ಸ್ಟ್ರೀಮ್ನಲ್ಲಿ ಪದವಿ ಪಡೆದರು. ಅವರು ಬಾಲ್ಯದಿಂದಲೂ ಸಶಸ್ತ್ರ ಪಡೆಗಳನ್ನು ಸೇರಲು ಬಯಸಿದ್ದರು. ಮೇಜರ್ ಸಂದೀಪ್ ಉನ್ನಿಕೃಷ್ಣನ್ ರವರು 1995ರಲ್ಲಿ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ NDA ಮಹಾರಾಷ್ಟ್ರಕ್ಕೆ ಸೇರಿದಂತಹ ಒಂದು ಅಕಾಡೆಮಿಯಲ್ಲಿ ಇವರು ಹೋಗುತ್ತಾರೆ. ಸ್ಕ್ವಾಡ್ರನ್ ನಂಬರ್ 4 ಬೆಟಾಲಿಯನ್ನ ಭಾಗವಾಗಿದ್ದರು ಮತ್ತು 94ನೇ ಕೋರ್ಸ್ NDAಯ ಪದವೀಧರರಾಗಿದ್ದರು. ಅವರು ಬ್ಯಾಚುಲರ್ ಆಫ್ ಆರ್ಟ್ಸ್ ಪದವಿಯನ್ನು ಪಡೆದರು. ಡೆಹ್ರಾಡೂನ್ನ ಇಂಡಿಯನ್ ಮಿಲಿಟರಿ ಅಕಾಡೆಮಿಯಲ್ಲಿ ಅವರು 104ನೇ ನಿಯಮಿತ ಕೋರ್ಸ್ನ ಭಾಗವಾಗಿದ್ದರು. 12 ಜೂನ್ 1999ರಂದು ಅವರು IMAಯಿಂದ ಪದವಿ ಪಡೆದರು ಮತ್ತು ಭಾರತೀಯ ಸೇನೆಯ ಬಿಹಾರ್ ರೆಜಿಮೆಂಟ್ 7ನೇ ಬೆಟಾಲಿಯನ್ನಲ್ಲಿ ಲೆಫ್ಟಿನೆಂಟ್ ಆಗಿ ನೇಮಕಗೊಂಡರು. ಜುಲೈ 1999ರಲ್ಲಿ ಆಪರೇಷನ್ ವಿಜಯ್ ಸಮಯದಲ್ಲಿ ಪಾಕಿಸ್ತಾನ ಪಡೆಗಳಿಂದ ಭಾರೀ ಫಿರಂಗಿ ಗುಂಡಿನ ಮತ್ತು ಸಣ್ಣ ಶಸ್ತ್ರಾಸ್ತ್ರಗಳ ಗುಂಡಿನ ಮುಖಾಂತರ ಮುಂಚೂಣಿಯ ಪೋಸ್ಟ್ಗಳಲ್ಲಿ ಅವರನ್ನು ಧನಾತ್ಮಕವಾಗಿ ಪರಿಗಣಿಸಲಾಯಿತು. 31 ಡಿಸೆಂಬರ್ 1999ರ ಸಂಜೆ ಅವರು 6 ಸೈನಿಕರ ತಂಡವನ್ನು ಮುನ್ನಡೆಸಿದರು ಮತ್ತು ಎದುರಾಳಿ ಕಡೆಯಿಂದ 200 ಮೀಟರ್ಗಳಷ್ಟು ಪೋಸ್ಟ್ ಅನ್ನು ಸ್ಥಾಪಿಸಿದರು ಮತ್ತು ನೇರ ವೀಕ್ಷಣೆ ಮತ್ತು ಬೆಂಕಿಯ ಅಡಿಯಲ್ಲಿ ಅವರು 12 ಜೂನ್ 2003ರಂದು ಕ್ಯಾಪ್ಟನ್ ಆಗಿ ಗಣನೀಯ ಬಡ್ತಿಯನ್ನು ಪಡೆದರು. ನಂತರ 13 ಜೂನ್ 2005ರಂದು ಮೇಜರ್ ಶ್ರೇಣಿಗೆ ಬಡ್ತಿ ಪಡೆದರು. ಗತಕ್ ಫೋರ್ಸ್ ಸಮಯದಲ್ಲಿ ಅವರು ಅಗ್ರಸ್ಥಾನ ಪಡೆದರು. ಅವರು ಗುಲ್ಮಾರ್ಗ್ನ ಹೈ ಆಲ್ಟಿಟ್ಯೂಡ್ ವಾರ್ಫೇರ್ ಸ್ಕೂಲ್ನಲ್ಲಿಯೂ ತರಬೇತಿ ಪಡೆದರು. ಸಿಯಾಚಿನ್, ಜಮ್ಮು ಮತ್ತು ಕಾಶ್ಮೀರ, ಗುಜರಾತ್, ಹೈದರಾಬಾದ್ ಮತ್ತು ರಾಜಸ್ಥಾನ ಸೇರಿದಂತೆ ವಿವಿಧ ಸ್ಥಳಗಳಲ್ಲಿ ಸೇವೆ ಸಲ್ಲಿಸಿದ ನಂತರ ಅವರು ರಾಷ್ಟ್ರೀಯ ಭದ್ರತಾ ಸಿಬ್ಬಂದಿಗೆ ಸೇರಲು ಆಯ್ಕೆಯಾದರು. ತರಬೇತಿಯನ್ನು ಪೂರ್ಣಗೊಳಿಸಿದ ನಂತರ ಅವರನ್ನು ಜನವರಿ 2007ರಲ್ಲಿ NSGಯ 51 ವಿಶೇಷ ಕ್ರಿಯಾ ಗುಂಪಿನ ಅಂದರೆ 51 ಸ್ಪೆಷಲ್ ಆಕ್ಷನ್ ಗ್ರೂಪ್ ತರಬೇತಿ ಅಧಿಕಾರಿಯಾಗಿ ನಿಯೋಜಿಸಲಾಯಿತು ಮತ್ತು NSGಯ ವಿವಿಧ ಕಾರ್ಯಾಚರಣೆಗಳಲ್ಲಿ ಭಾಗವಹಿಸಿದರು. NSG ಅಂದರೆ ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್. ಇವರನ್ನ ಬ್ಲಾಕ್ ಕ್ಯಾಟ್ ಕಮಾಂಡೋಸ್ ಅಂತ ಕೂಡ ಕರೀತಾರೆ. ಇವರು ಆಪರೇಷನ್ ಬ್ಲಾಕ್ ಸುಂಟರಗಾಳಿಯಲ್ಲಿ ಅಂದರೆ ತಂಡದ ಕಮಾಂಡರ್ ಆಗಿ ಈ ಒಂದು ಆಪರೇಷನ್ನ ನಡೆಸಿರ್ತಕ್ಕಂಥದ್ದು. 26 ನವೆಂಬರ್ 2008ರ ರಾತ್ರಿ ದಕ್ಷಿಣ ಮುಂಬೈನಲ್ಲಿ ಹಲವಾರು ಕಟ್ಟಡಗಳ ಮೇಲೆ ದಾಳಿ ನಡೆಯಿತು. ಒತ್ತೆಯಾಳುಗಳನ್ನು ಹಿಡಿದಿಟ್ಟುಕೊಂಡ ಕಟ್ಟಡಗಳಲ್ಲಿ ಒಂದಾದ 100 ವರ್ಷ ಹಳೆಯದಾದ ತಾಜ್ ಮಹಲ್ ಪ್ಯಾಲೇಸ್ ಹೋಟೆಲ್. ಮೇಜರ್ ಸಂದೀಪ್ ಉನ್ನಿಕೃಷ್ಣನ್ ACA ಅವರು ಒತ್ತೆಯಾಳುಗಳನ್ನು ರಕ್ಷಿಸಲು ತಾಜ್ ಹೋಟೆಲ್ನಲ್ಲಿ ನಿಯೋಜಿಸಲಾದ 51 ಸ್ಪೆಷಲ್ ಆಕ್ಷನ್ ಗ್ರೂಪ್ ತಂಡದ ಕಮಾಂಡರ್ ಆಗಿದ್ದರು. 10 ಕಮಾಂಡೋಗಳ ಗುಂಪಿನೊಂದಿಗೆ ಹೋಟೆಲ್ ಪ್ರವೇಶಿಸಿದ ಅವರು ಮೆಟ್ಟಿಲುಗಳ ಮೂಲಕ 6ನೇ ಮಹಡಿಯನ್ನು ತಲುಪಿದರು. 6ನೇ ಮತ್ತು 5ನೇ ಮಹಡಿಯಿಂದ ಒತ್ತೆಯಾಳುಗಳನ್ನು ಸ್ಥಳಾಂತರಿಸಿದ ನಂತರ ತಂಡವು ಮೆಟ್ಟಿಲುಗಳನ್ನು ಇಳಿಯುತ್ತಿದ್ದಂತೆ
4ನೇ ಮಹಡಿಯಲ್ಲಿ ಒಳಗಿನಿಂದ ಬೀಗ ಹಾಕಲಾದ ಕೋಣೆಯಲ್ಲಿ ಭಯೋತ್ಪಾದಕರೊಬ್ಬರು ಶಂಕಿತರಾಗಿದ್ದಾರೆ. ಕಮಾಂಡೋಗಳು ಬಾಗಿಲು ಒಡೆದು ಒಳನುಗ್ಗುತ್ತಿದ್ದಂತೆ ಉಗ್ರರು ನಡೆಸಿದ ಗುಂಡು ಕಮಾಂಡೋ ಸುನಿಲ್ ಕುಮಾರ್ ಯಾದವ್ ಅವರ 2 ಕಾಲುಗಳಿಗೆ ತಗುಲಿತು. ಉನ್ನಿಕೃಷ್ಣನ್ ಯಾದವ್ ಅವರನ್ನು ಉಳಿಸಲು ಮತ್ತು ಸ್ಥಳಾಂತರಿಸುವಲ್ಲಿ ಯಶಸ್ವಿಯಾದರು. ಆದರೆ ಕೊಠಡಿಯೊಳಗೆ ಗ್ರೆನೇಡ್ ಸ್ಫೋಟಿಸಿದ ನಂತರ ಭಯೋತ್ಪಾದಕರು ಕಣ್ಮರೆಯಾದರು. ಉನ್ನಿಕೃಷ್ಣನ್ ಮತ್ತು ಅವರ ತಂಡವು ಸುಮಾರು 15 ಗಂಟೆಗಳ ಕಾಲ ಹೋಟೆಲ್ನಿಂದ ಒತ್ತೆಯಾಳುಗಳನ್ನು ಸ್ಥಳಾಂತರಿಸುವುದನ್ನು ಮುಂದುವರೆಸಿದರು. ನವೆಂಬರ್ 27ರಂದು ಮಧ್ಯರಾತ್ರಿಯ ಸುಮಾರಿಗೆ ಮೇಜರ್ ಸಂದೀಪ್ ಉನ್ನಿಕೃಷ್ಣನ್ ಮತ್ತು ಅವರ ತಂಡವು ಒತ್ತೆಯಾಳುಗಳನ್ನು ಮತ್ತು ಭಯೋತ್ಪಾದಕರ ಕಡೆಗೆ ಅವರ ಏಕೈಕ ಮಾರ್ಗವಾಗಿರುವುದರಿಂದ ಹೋಟೆಲ್ನ ಕೇಂದ್ರ ಮೆಟ್ಟಿಲುಗಳ ಹಾದಿಯಲ್ಲಿ ಏರಲು ನಿರ್ಧರಿಸಿದರು. ನಿರೀಕ್ಷೆಯಂತೆ ಕಮಾಂಡೋಗಳು ಕೇಂದ್ರ ಮೆಟ್ಟಿಲುಗಳ ಮೂಲಕ ಬರುತ್ತಿರುವುದನ್ನು ಕಂಡ ಭಯೋತ್ಪಾದಕರು ಮೊದಲ ಮಹಡಿಯಿಂದ ಎನ್ಎಸ್ಜಿ ತಂಡವನ್ನು ಹೊಂಚು ಹಾಕಿದರು. ಇದರಲ್ಲಿ 27 ವರ್ಷದ ಕಮಾಂಡೋ ಸುನಿಲ್ ಕುಮಾರ್ ಯಾದವ್ 7 ಗುಂಡುಗಳಿಂದ ತೀವ್ರವಾಗಿ ಗಾಯಗೊಂಡರು. ಅವರ ಸ್ಥಳಾಂತರಕ್ಕೆ ವ್ಯವಸ್ಥೆ ಮಾಡಿದರು ಮತ್ತು ಗುಂಡಿನ ಚಕಮಕಿಯಲ್ಲಿ ಭಯೋತ್ಪಾದಕರನ್ನು ತೊಡಗಿಸಿಕೊಳ್ಳುವುದನ್ನು ಮುಂದುವರೆಸಿದರು. ನಂತರ ಅವರು ಮುಂದಿನ ಮಹಡಿಗೆ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತಿರುವಾಗ ಭಯೋತ್ಪಾದಕರನ್ನು ಏಕಾಂಗಿಯಾಗಿ ಬೆನ್ನಟ್ಟಲು ನಿರ್ಧರಿಸಿದರು. ನಂತರ ಎನ್ಕೌಂಟರ್ನಲ್ಲಿ ಅವರು ತಾಜ್ ಮಹಲ್ ಹೋಟೆಲ್ನ ಉತ್ತರ ತುದಿಯಲ್ಲಿರುವ ಬಾಲ್ರೂಮ್ಗೆ ಎಲ್ಲ 4 ಭಯೋತ್ಪಾದಕರನ್ನು ಮೂಲೆ ಗುಂಪು ಮಾಡಲು ಯಶಸ್ವಿಯಾದರು. ಎನ್ಎಸ್ಜಿ ಅಧಿಕಾರಿಗಳು ಹೇಳುವ ಪ್ರಕಾರ ಅವರು "ಡೋಂಟ್ ಕಮ್ ಅಪ್, ಐ ವಿಲ್ ಹ್ಯಾಂಡಲ್ ದೆಮ್" ಅಂತ ಅವರ ಕೊನೆ ಮಾತುಗಳನ್ನು ಹೇಳಿ ತನ್ನ ಪ್ರಾಣವನ್ನು ತ್ಯಾಗ ಮಾಡಿದರು. ನಂತರ ಮುಂಬೈ ತಾಜ್ ಹೋಟೆಲ್ನ ಬಾಲ್ರೂಮ್ನಲ್ಲಿ ಮತ್ತು ವಾಸಾಬಿ ರೆಸ್ಟೋರೆಂಟ್ನಲ್ಲಿ ಸಿಕ್ಕಿಬಿದ್ದ 4 ಭಯೋತ್ಪಾದಕರನ್ನು ಎನ್ಎಸ್ಜಿ ಕಮಾಂಡೋಗಳು ನಂತರ ಕೊಂದರು. ಜನವರಿ 2009ರಂದು ರಾಷ್ಟ್ರಪತಿ ಪ್ರತಿಭಾ ಪಾಟೀಲ್ ಅವರಿಂದ ಅಶೋಕ ಚಕ್ರವನ್ನು ತನ್ನ ತಾಯಿಯಾದ ಧನಲಕ್ಷ್ಮಿ ಉನ್ನಿಕೃಷ್ಣನ್ ಅವರಿಗೆ ನೀಡಿದರು. ನೋಡಿದ್ರಲ್ಲ ಗೈಸ್, ಇದು ನಮ್ಮ ಸಂದೀಪ್ ಉನ್ನಿಕೃಷ್ಣನ್ ಅವರ ಒಂದು ಸ್ಟೋರಿ. ಇವರು ಪ್ರಾಣವನ್ನು ಕೂಡ ಲೆಕ್ಕಿಸದೆ ಅದರ ಜೊತೆ ಹೋರಾಡಿ ತನ್ನ ಪ್ರಾಣವನ್ನ ಅರ್ಪಿಸಿದಂತಹ ಒಬ್ಬ ಮಹಾನ್ ವೀರ. ಈ ಒಂದು ತಾಜ್ ಹೋಟೆಲ್ ಅಟ್ಯಾಕ್ನಲ್ಲಿ ಇನ್ನೂ ಸುಮಾರು ನಮ್ಮ ವೀರ ಯೋಧರು ಕೂಡ ಬಲಿಯಾಗಿದ್ದಾರೆ. ಅವರ ಬಗ್ಗೆ ಕೂಡ ಮುಂದಿನ ವಿಡಿಯೋದಲ್ಲಿ ನಾನು ಹೇಳ್ತೇನೆ. ಈ ಒಂದು ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಅವರು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಹೊಸ ವಿಡಿಯೋಗಳು ಈ ಒಂದು ಚಾನಲ್ನಲ್ಲಿ ಬರುತ್ತೆ. ಹಾಗೂ ಇನ್ನೂ ವಿಷಯ ಈ ಚಾನಲ್ನಿಂದ ಏನಂದರೆ, ರೆಸ್ಪೆಕ್ಟ್ ದ ಸೋಲ್ಜರ್ಸ್. They are the brave soldiers, proud to be an Indian. Jai Hind, Jai Bharat.